ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಒಳ್ಳೆ ನಾಟಿ ಸ್ಟೈಲಲ್ಲಿ ಮಟನ್ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಈ ಮಟನ್ ಸಾರಿಗೆ ನಾನು ಹುರಿದು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಮಟನ್ ಸಾರಿಗೆ ಶುಂಠಿ, ಬೆಳ್ಳುಳ್ಳಿ, ಏನೇನು ಐಟಮ್ ಬೇಕು ಎಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಬಾಣಲೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ನಾನು ಸಣ್ಣ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತಗೊಂಡಿಲ್ಲ, ನಾಟಿ ಬೆಳ್ಳುಳ್ಳಿ ಅಂತಾರಲ್ಲ, ಸೊ ಅದು, ಹಾಗೆಯೇ ಒಂದು ಇಂಚಷ್ಟು ಶುಂಠಿ, ಹಾಗೆ ಒಂದು 3 ಈರುಳ್ಳಿ, ಮೀಡಿಯಮ್ ಸೈಜ್ದು 3 ಈರುಳ್ಳಿ. ದೊಡ್ಡ ಈರುಳ್ಳಿ ಆದರೆ ನೀವು ಒಂದು 2 ತೊಗೊಂಡ್ರೂ ಸಾಕಾಗತ್ತೆ. ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ. ಈ ರೀತಿ ಹುರಿದು ನಾವು ಮಟನ್ ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹಾಗೆ ನೋಡಿ, 1 ಟೊಮ್ಯಾಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ಇನ್ನೂ 1 ಟೊಮೆಟೊ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಹುಳಿ ಅನಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು ಹುಳಿ ಟೊಮೆಟೊ ಆಗಿರೋದ್ರಿಂದ ಒಂದೇ ಒಂದು ಹಾಕಿದ್ದೀನಿ. ಈಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕಾಯಿ ಪೀಸು, ನಾನು 1 kg ಮಟನ್ಗೆ ಇಲ್ಲಿ ಒಂದು ಅರ್ಧ ಹೋಳಲ್ಲಿ ಮುಕ್ಕಾಲು ಭಾಗದಷ್ಟು ಕಾಯಿನ ನಾನು ತೊಗೊಂಡಿದ್ದೀನಿ. ತುಂಬ ಜಾಸ್ತಿನೂ ಹಾಕಿಲ್ಲ, ಯಾಕೆಂದರೆ ಈರುಳ್ಳಿ ನಾವು ಹಾಕಿರೋದ್ರಿಂದ ಪೇಸ್ಟ್ ಚೆನ್ನಾಗಿ ಒದಗುತ್ತೆ. ಹಾಗಾಗಿ ಇದೆಲ್ಲವೂ ನಾವು ಹುರ್ಕೊಂಡ ನಂತರ ಆರಿದ ಮೇಲೆ ನಾವು ಒಂದು ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹುರಿದು ನಾವು ಮಟನ್ ಸಾರು ಮಾಡಿದ್ರೆ ಟೇಸ್ಟೇ ಚೇಂಜ್ ಇರುತ್ತೆ, ನಾರ್ಮಲ್ ಮಾಡೋದೇ ಟೇಸ್ಟ್ ಚೇಂಜ್ ಇರುತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಲವಂಗ 4ರಿಂದ 5 ಲವಂಗ, ಚಕ್ಕೆ ಒಂದು 3ರಿಂದ 4 ಪೀಸ್ ಚಿಕ್ಕ ಚಿಕ್ಕದು ಚಕ್ಕೆ ಹಾಕ್ಕೊಂಡು, ಆನಂತರ 1 ಸ್ಪೂನಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ. ಮೆಣಸು ಬೇಕಿದ್ರೆ ನಿಮಗೆ ಜಾಸ್ತಿ ಬೇಕು ಅಂದರೂ ಹಾಕೋಬಹುದು. ನಾನಿಲ್ಲಿ 1 ಸ್ಪೂನಷ್ಟು ಮೆಣಸು ಹಾಕಿದ್ದೀನಿ. ಇದಕ್ಕೆ ನಮಗೇನು ಖಾರಕ್ಕೆ ಏನು ಬೇಕು, ಧನಿಯಾ ಪೌಡ್ರು 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ನೀವು ಖಾರದ ಪುಡಿ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಸ್ಪೂನ್ ಆ್ಯಡ್ ಮಾಡ್ಕೋಬಹುದು. ಈಗ ಕುಕ್ಕರ್ಗೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಹಿಂಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ತುಂಬ ಎಣ್ಣೆ ಬೇಡ, ಯಾಕೆಂದರೆ ಮಟನಲ್ಲಿ ಕೂಡ ನಮಗೆ ಜಿಡ್ಡು ಅಂತ ಜಾಸ್ತಿ ಇರುತ್ತೆ. ಹಾಗೆ ಒಗ್ಗರಣೆಗೆ ನಾನಿಲ್ಲಿ ಚರ್ಬಿ ಹಾಕೋತಾ ಇದ್ದೀನಿ. ಚರ್ಬಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಒಗ್ಗರಣೆಗೆ ಚರ್ಬಿನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಜಿಡ್ಡು ಅಷ್ಟು ಬೇಗನೆ ಬಿಟ್ಕೊಬಿಡುತ್ತೆ ಎಣ್ಣೆಲಿ. ಸೊ ಹಾಗಾಗಿ ಈಗ ನಾನು ತೊಳೆದಿಟ್ಕೊಂಡಿರೋಂತಹ ಮಟನ್ನ ಸೇರಿಸ್ಕೋತಾ ಇದ್ದೀನಿ. 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಮಟನ್ನ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕೈ ಆಡ್ಕೋಬೇಕಾಗತ್ತೆ. ಉಪ್ಪು ಎಲ್ಲ ನೀಟಾಗಿ ಹಿಡಿಬೇಕು. ನೀಟಾಗಿ ಕೈ ಆಡಿಕೊಂಡು ಈ ಮಟನ್ನು ನೀರು ಬಿಡೋವರೆಗೂ ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊತೀನಿ. ಚೆನ್ನಾಗಿ ನೀರು ಬಿಟ್ಟ ಮೇಲೆ ನಾವು ಆನಂತರ ಮಸಾಲೆ ಹಾಕ್ಕೋಬೇಕಾಗತ್ತೆ. ಆವಾಗ ಇದರಲ್ಲಿರೋವಂತಹ ನೀರೆಲ್ಲ ಹೊರಟೋದ್ಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಕೈ ಆಡಿ ನೋಡಿ, ಈ ರೀತಿ ನೀರು ಬಿಟ್ಕೊಂಡಿದೆ ಅಲ್ಲ, ನಿಮಗೆ ಗೊತ್ತಾಗ್ತಿರ್ಬೋದು ಮಟನಲ್ಲಿರೋವಂತಹ ನೀರಿನ ಅಂಶ ಎಲ್ಲ ಹೊರಟೋಗಿರುತ್ತೆ. ಇವಾಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೋತಾ ಇದ್ದೀವಿ. ಮಸಾಲೆನ ಸೇರಿಸ್ಕೊಂಡು ಮಸಾಲೆನಲ್ಲೇ ಸ್ವಲ್ಪ ನಮಗೆ ಮಟನ್ ಸ್ವಲ್ಪ ಚೆನ್ನಾಗಿ ಬೇಯ್ಕೋಬೇಕು. ಸೊ ಹಂಗೆ ನಾನು ಈ ರೀತಿ ಕೈ ಆಡಿಬಿಟ್ಟು ಒಂದು 5 ನಿಮಿಷ ಮಸಾಲೆಯಲ್ಲೇ ಕುದಿಸ್ತೀನಿ. ನೀರೇನು ಆ್ಯಡ್ ಮಾಡಿರಲ್ಲ. ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆನಂತರ ನಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ, ನಿಮಗೆ ಮಿಕ್ಕಿರೋ ಜಾರಲ್ಲೇ ನೀರು ಇರುತ್ತಲ್ವ ಮಸಾಲೆ, ಅದಕ್ಕೆ ನೀರು ಹಾಕ್ಕೊಂಡು ನೀರು ಎಷ್ಟು ಬೇಕು ನೋಡಿ ಒಂದ್ಸರಿ ಕೈ ಆಡಿಕೊಂಡು ನೀರು ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗೆ ಹೇಗೆ ದಪ್ಪ ತೆಳ್ಳಗೆ ಬೇಕಾ ಸಾಂಬಾರು, ಸ್ವಲ್ಪ ಗಟ್ಟಿ ಗ್ರೇವಿ ಥರ ಬೇಕಾ ನೋಡಿಕೊಂಡು 1-2 ವಿಷಲ್ ತೆಗೆಸಿದ್ರೆ ಸಾಕು. ತುಂಬ ಬಲ್ತಿದ್ರೆ ಮಾತ್ರ ನಾವು 3ರಿಂದ 4 ವಿಷಲ್ ತೆಗೆಸ್ಬೇಕಾಗತ್ತೆ. ಎಳೆ ಮಟನ್ ಆದರೆ ಒಂದು 2 ವಿಷಲ್ ಸಾಕಾಗೋಗ್ಬಿಡುತ್ತೆ, ನೀಟಾಗಿ ಬಂದುಬಿಡುತ್ತೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಲಿ ನಮಗೆ ಸಾಂಬಾರು ಅನ್ನೋದು ರೆಡಿನೇ ಆಗಿಬಿಡುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.